ಉಚಿತ ಕೃತಕ ಕೈಕಾಲು ಜೋಡಣಾ ಶಿಬಿರವು ವಿಶೇಷ ಚೇತನರಲ್ಲಿ ಹೊಸ ಚೈತನ್ಯ ಮೂಡಿಸುತ್ತದೆ. ಜಿಲ್ಲಾಧಿಕಾರಿ ಶ್ರೀರೂಪ. ಉಚಿತ ಕೃತಕ ಕೈಕಾಲು ಜೋಡಣಾ ಶಿಬಿರ 110 ಮಂದಿಗೆ ಕೃತಕ ಕೈಕಾಲು ಜೋಡಣೆ. ರಾಮು ಅವರಿಂದ ರೋಟರಿಗೆ $1000 ಕೊಡುಗೆ. ಚಾಮರಾಜನಗರ ರೋಟರಿ ಸಂಸ್ಥೆ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ವತಿಯಿಂದ ಆಯೋಜಿಸಿರುವ ಉಚಿತ ಕೃತಕ ಕೈಕಾಲು ಜೋಡಣಾ ಶಿಬಿರವು ವಿಶೇಷ ಚೇತನರಲ್ಲಿ ಹೊಸ ಚೈತನ್ಯ ಮೂಡಿಸುತ್ತದೆ ಎಂದು ಜಿಲ್ಲಾಧಿಕಾರಿ ಶ್ರೀರೂಪ ಹೇಳಿದರು. ನಗರದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ರೋಟರಿ ಸಂಸ್ಥೆ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಬೆಂಗಳೂರು ಇವರ ವತಿಯಿಂದ ನಡೆದ ಉಚಿತ ಕೃತಕ ಕೈಕಾಲು ಜೋಡಣಾ ಶಿಬಿರವನ್ನು ಉದ್ಘಾಟಿಸಿ ವಿಶೇಷ ಚೇತನರಿಗೆ ಕೃತಕ ಕೈಕಾಲು ಜೋಡಣೆ ಮಾಡಿ ಮಾತನಾಡಿದರು. ಅಧ್ಯಕ್ಷತೆ ವಹಿಸಿದ್ದ ರೋಟರಿ ಸಂಸ್ಥೆ ಜಿಲ್ಲಾ ಗವರ್ನರ್ PK ರಾಮಕೃಷ್ಣ, ನಾಮಿನಿ ಜಿಲ್ಲಾ ಗವರ್ನರ್ ಯಶಸ್ವಿ ಸೋಮಶೇಖರ್, ರೋಟರಿ ಸಂಸ್ಥೆ ಮಾಜಿ ಜಿಲ್ಲಾ ಗವರ್ನರ್ ಡಾಕ್ಟರ್ ನಾಗಾರ್ಜುನ್, ರೋಟರಿ ಅಧ್ಯಕ್ಷ ಚಂದ್ರಶೇಖರ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ರೋಟರಿ ಸಂಸ್ಥೆ ಪದಾಧಿಕಾರಿಗಳು ಸದಸ್ಯರು ಭಾಗವಹಿಸಿದ್ದರು. ವರದಿ ಒಮ್ಮ ನಂಜುಂಡನಾಯಕ, ಚಾಮರಾಜನಗರ. ಜಿಲ್ಲಾಧಿಕಾರಿ ಭವಾನಿ ಮೇಡಮ್ ಅವರು ಎಲ್ಲ ಆಯ್ತು ಬಿಡಿ, ಸಾಕೊಟ್ಟಿರಲ್ಲ. ನಡೆದವ್ರೆ ಸರ್ ನಡೆದವ್ರೆ. ಸರಿ ಸರ್ 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 ಸರಿ ಸರ್ 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 ಸರಿ ಸರ್ 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 ಮೇಡಮ್ ಹಂಗಪ್ಪ ಸರ್ ಉಚಿತ ಕೃತಕ ಕೈಕಾಲು ಜೋಡಣಾ ಶಿಬಿರ ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದ ಭಾಗವಾಗಿರೋದೇ ನನಗೊಂದು ಸಂತೋಷದ ವಿಷಯ ಅಂತ ಹೇಳ್ತೀನಿ. ಯಾಕೆಂತ ಹೇಳಿದರೆ ಒಂದು ದೇಶ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದರೆ ಒಂದು ರಸ್ತೆ ಮತ್ತು ಮನೆ ಕಟ್ಟಡಗಳ ನಿರ್ಮಾಣ ಅದು ಮಾತ್ರ ಅಲ್ಲ,
ನಾವು ಈ ಸಮಾಜದಲ್ಲಿ ದುರ್ಬಲ ವರ್ಗದವರಿಗೆ ನಾವು ಯಾವ ರೀತಿ ಸಹಾಯ ಮಾಡ್ತೀವಿ ಅನ್ನೋದೇ ದೊಡ್ಡದೊಂದು ವಿಷಯ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ದುರ್ಬಲ ವರ್ಗದವರಿಗೆ ಗುರುತಿಸಿ ಈ ರೀತಿ ಕೈಕಾಲು ಜೋಡಣೆ ಮಾಡ್ತಾರಲ್ಲ, ಇದೊಂದು ಅವಿಸ್ಮರಣೀಯ ದಿನ ಅಂತ ಹೇಳ್ಬಿಟ್ಟು ನಾನಾದ್ರೂ ಹೇಳಕ್ಕೆ ಬಯಸ್ತೀನಿ. ಈಗ ಒಂದು ನಾವು ಈ ಕೈಕಾಲು ಜೋಡಣೆ ಮಾಡ್ತಾ ಇರೋದು, ದಿಸ್ ಇಸ್ ನಾಟ್ ಓನ್ಲಿ ಅವರಿಗೆ ಒಂದು ಇದಲ್ಲ, ಅವರ ಒಂದು ಇದು ನಮ್ಮ ವೈದ್ಯಕೀಯ ನೆರವಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಯಾಕಂತ ಹೇಳಿದ್ರೆ ಅವರಿಗೆ ಇದರಿಂದ ಒಂದು ಆತ್ಮವಿಶ್ವಾಸ ಬರುತ್ತೆ, ಹೊಸ ಜೀವನ ಬರುತ್ತೆ, ಒಂದು ಹೊಸ ಭವಿಷ್ಯ ಬರುತ್ತೆ. ಅವರು ಇಂಡಿಪೆಂಡೆಂಟ್ ಆಗಿಬಿಟ್ಟು ತಮ್ಮ ಕಾಲ ಮೇಲೆ ತಾವು ಇಟ್ಕೊಂಡು ಕೆಲಸ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನಾದರೂ ಭಾವಿಸ್ತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಈಗ ತಾನೇ ನಮ್ಮ ರೋಗಿಯನ್ನು ಹೇಳ್ತಾ ಇದ್ರು, ಮುನ್ನೂರು ನಮ್ಮ ಚಾಮರಾಜನಗರದಲ್ಲಿ ಈಗ ಆಲ್ರೆಡಿ ಇಂಥ ಒಂದು ಅಂದರೆ ರೀತಿ ಮಾನವೀಯ ಮೌಲ್ಯವನ್ನು ಹೊಂದಿರತಕ್ಕಂಥ ಕಾರ್ಯಕ್ರಮವನ್ನು 300 ಮಾಡಿದ್ದೀವಿ ಅಂತೇಳಿ. 300 ಅಲ್ಲ, ನಮ್ಮ ಅವಧಿಯಲ್ಲಿ ಒಂದು 3000 ಕಾರ್ಯಕ್ರಮ ಆಗಲಿ ಅಂತ ಹೇಳ್ಬಿಟ್ಟು ನಾನಾದರೂ ಹೇಳ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ನಾನು ಈ ಸ್ಟೇಜಲ್ಲಿ ಇದೇ ತಿಂಗಳಲ್ಲಿ ಇದು ನಾನು ಬಂದ ಮೇಲೆ ಒಂದು 3 ಕಾರ್ಯಕ್ರಮ ಆಗಿದೆ, ಈ ರೀತಿ ಮಾನವೀಯ ಕಾರ್ಯಕ್ರಮ ಆಗಿದ್ದು. ಇದ್ರದ್ದೊಂದು ಪಾರ್ಟ್ ಆಗಿ ಬರೋದಕ್ಕೆ ನಾನಂತೂ ತುಂಬ ಇಷ್ಟಪಡ್ತೀನಿ. ಯಾಕಂದರೆ ನಾನು ನಮ್ಮ ಎಲ್ಲ ಇವರಿಗೆ ಮೀಟ್ ಮಾಡ್ಬೋದು, ಈ ಸಂದರ್ಭದಲ್ಲಿ ಅವರ ಒಂದು ಕಷ್ಟಗಳನ್ನು ನೋಡ್ಬೋದು ಅಂತ ಹೇಳ್ಬಿಟ್ಟು, ಮತ್ತು ಅದಕ್ಕೆ ನಾವು ನಮ್ಮ ಕಡೆಯಿಂದ ಜಿಲ್ಲಾಡಳಿತ ವತಿಯಿಂದ ಯಾವ ರೀತಿ ಸಹಾಯ ಮಾಡ್ಬೋದು ಅನ್ನೋದನ್ನು ಇಂಥ ಒಂದು ಕಾರ್ಯಕ್ರಮಕ್ಕೆ ಬಂದಾಗಲೇ ನಮಗೆ ಗೊತ್ತಾಗೋದು. ಸೊ ಹಾಗಾಗಿ ನಾನು ಇಂಥ ಕಾರ್ಯಕ್ರಮಕ್ಕೆ ಯಾವ ಕೈಕಾಲು ಜೋಡಣ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂಥ ಜಿಲ್ಲಾ ಗವರ್ನರ್ ಟಿ.ಕೆ. ರಾಮಕೃಷ್ಣರವರೇ ಹಾಗೂ ಜಿಲ್ಲಾಧಿಕಾರಿಗಳಾದಂಥ ರೂಪಾ ಮೇಡಮ್ ಅವರೇ ಹಾಗೂ ರೋಟರಿ ಸಂಸ್ಥೆಯ ಅಧ್ಯಕ್ಷರಾದಂಥ ಚಂದ್ರಶೇಖರ್ ಅವರೇ ಹಾಗೂ ಇಲ್ಲಿ ನಡೆದಿರತಕ್ಕಂಥ ಎಲ್ಲ ಫಲಾನುಭವಿಗಳೇ ಹಾಗೂ ರೋಟರಿಯರು, ನಿಜಕ್ಕೂ ರೋಟರಿ ಸೇವಾ ಸಂಸ್ಥೆ ಇದು ಒಂದು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ. ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಯ ವತಿಯಿಂದ ಚಾಮರಾಜನಗರದ ಈ ಕಾಡು ಪ್ರದೇಶದಲ್ಲೂ ಸಹ ರೋಟರಿ ಹೆಸರು ಮಾಡ್ತಾ ಇದೆ ಅಂತಂದ್ರೆ ದಿಸ್ ಇಸ್ ದ ರೋಟರಿ. 120 ವರ್ಷಗಳ ಹಳೆಯದಾದಂಥ ರೋಟರಿ ಸೇವಾ ಸಂಸ್ಥೆ ಇವತ್ತು ಮಾಡ್ತಾ ಇರತಕ್ಕಂಥ ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನ ರೋಟರಿ ಚಾಮರಾಜನಗರ ರೋಟರಿಯನ್ನರು ಬಹಳ ಪ್ರೀತಿಯಿಂದ ಅಭಿಮಾನದಿಂದ ಇವತ್ತು ಮಾಡ್ತಾ ಇದ್ದಾರೆ. ಇಲ್ಲಿ ಡಾಕ್ಟರ್ ನಾಗಾರ್ಜುನ್ ರವರು, ಅಶ್ವಥ್ ನಾರಾಯಣ್ ಅವರು, ಶ್ರೀನಿವಾಸ್ ಶೆಟ್ಟರು ಹಿರಿಯರಿದ್ದಾರೆ ಹಾಗೂ ಪ್ರಭಾಕರ್ ಅವರೆಲ್ಲರಿದ್ದಾರೆ. ಇವರೆಲ್ಲರೂ ಈ ಚಾಮರಾಜನಗರದಲ್ಲಿ ರೋಟರಿ ಸಂಸ್ಥೆಯ ಸೇವಾ ಕಾರ್ಯಗಳನ್ನು ಬರೀ ಕೃತಕ ಕೈಕಾಲು ಜೋಡಣಾ ಕಾರ್ಯಕ್ರಮ ಅಷ್ಟೇ ಅಲ್ಲ, ಡಯಾಲಿಸಿಸ್ ಸಂಸ್ಥೆ, ರಕ್ತದಾನ ಕೇಂದ್ರ ಇವೆಲ್ಲವನ್ನೂ ಸಹ ಮಾಡ್ತಾ ಇರತಕ್ಕಂಥದ್ದು ರೋಟರಿಯ ಮೆರುಗನ್ನು ಇನ್ನೂ ಹೆಚ್ಚಿಸ್ತಾ ಇದೆ. ಹಾಗಾಗಿ ರೋಟರಿ ಸಂಸ್ಥೆಗೆ ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಂಧುಗಳೇ, ಫಲಾನುಭವಿಗಳಲ್ಲಿ ಮತ್ತೊಂದು ಮನವಿ, ಇವತ್ತು ಬೇರೆ ಬೇರೆ ಕಾರಣಗಳಿಂದ ನಿಮ್ಮ ಕೈಕಾಲುಗಳಿರ್ಬೋದು ಅಂಗವೈಕಲ್ಯತೆ ಉಂಟಾಗಿದೆ. ಈ ಅಂಗವೈಕಲ್ಯತೆಗೆ ಬರೀ ಒಬ್ಬ ವ್ಯಕ್ತಿ ಅಲ್ಲ, ರೋಟರಿ ಸಂಸ್ಥೆ ಎಲ್ಲ ಸದಸ್ಯರು ಸೇರಿ ಪ್ರೀತಿಯಿಂದ ಅಭಿಮಾನದಿಂದ ನೀಡಿದಂಥ ಈ ದಾನದ ಹಣದಲ್ಲಿ ನಿಮಗೆ ಈ ಕೈಕಾಲು ಜೋಡಣೆ ಪದಾರ್ಥಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ. ಇದನ್ನು ತಾವು ಜೋಪಾನವಾಗಿ ಇಟ್ಕೋಬೇಕು. ಜೋಪಾನವಾಗಿ ಇಟ್ಕೊಂಡು ನೀಟಾಗಿ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಫ್ರೀಯಾಗಿ ಕೊಟ್ಟಿದ್ದಾರೆ ಅಂತ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಅದನ್ನು ಪ್ರೀತಿಯಿಂದ, ಎಲ್ಲರ ಪ್ರೀತಿಯು ಅದರೊಳಗಿದೆ. ಹಾಗಾಗಿ ನಿಮ್ಮ ಆರೋಗ್ಯವು ಸುಧಾರಿಸುತ್ತೆ. ಅದನ್ನು ನೀಟಾಗಿ ಇಟ್ಕೊಳ್ಳಿ. ನಮ್ಮ ಮಾತನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಕರೆದು 300 ಪ್ರಾಜೆಕ್ಟ್ ಮಾಡಿದ್ದಾರೆ. ಐ ಥಿಂಕ್ ಮೇ ಬಿ ಅದೊಂದು ರೆಕಾರ್ಡ್ ಇರ್ಬೋದು. ನಾಳೆ 14 ಗೊತ್ತಾಗ್ಬೋದು. ಐ ಥಿಂಕ್ ನಾನು 260 ಪ್ರಾಜೆಕ್ಟ್ ನೋಡಿದ್ದೆ, ಇವರು 300 ಅಂತಾರೆ. ಸೊ ಮೇ ಬಿ ದ ಲೀಡರ್ ಟಾಪ್ ಆನ್ ದ ಬೋರ್ಡ್. ನಾಗಾರ್ಜುನ್ ಹೇಳಿದರು, ಒಂದು ಟಿ.ಕೆ. ಸ್ಯಾನಿಟೋರಿಯಂ ಹತ್ರ ಒಂದು ಶೆಲ್ಟರ್ ರೋಟರಿ ಮೈಸೂರು ಮೆಟ್ರೋಲ್ ಅವ್ರು ಮಾಡಿದ್ರು. ಅಲ್ಲಿ ದಿ CSR ಗಿವರ್ ಕೇಮ್ಸ್ ಟೆಕ್ನಾಲಜಿ ರಮೇಶ್ ಕಣ್ಣನ್ ಅವರು ಅಲ್ಲಿ ನೋಡಿ ನಾನೆಲ್ಲ ಮಾಡಿದ್ದು. ಅವರೇ ಕೇಳಿದ್ರು, ನಮ್ಮ ಫ್ಯಾಕ್ಟ್ರಿ ಇದೆ ಚಾಮರಾಜನಗರಲ್ಲಿ, 3,000 ಎಂಪ್ಲಾಯೀಸ್ ಇದ್ದಾರೆ. ಸೇಮ್ ಥಿಂಗ್ ಐ ವಾಂಟ್ ಟು ಡೂ ಇಟ್ ಇನ್ ಚಾಮರಾಜನಗರ್, ಕ್ಯಾನ್ ಐ ಡೂ ಇಟ್ ಅಂತ. ಅಲ್ಲೇ ಇಮಿಡಿಯೇಟ್ಲಿ ನಾಗಾರ್ಜುನ್ಗೆ ಫೋನ್ ಮಾಡಿ ಹೇಳಿದೆ. ನಾಗಾರ್ಜುನ್ ಹಸ್ ಫಿನಿಶ್ಡ್ ಇಟ್. ಸೊ ಥ್ಯಾಂಕ್ ಯು, ಯು ಹ್ಯಾವ್ ಡನ್ ಮ್ಯಾಕ್ಸಿಮಮ್. ಥ್ಯಾಂಕ್ ಯು. ಇಲ್ಲಿ ಈ ಆರ್ಟಿಫಿಷಿಯಲ್ ಲಿಂಬ್ ಫಿಟ್ಟಿಂಗ್ ಆ್ಯಂಡ್ ಆರ್ಟಿಫಿಷಿಯಲ್ ಲಿಂಬ್ ನೀವು ಕೊಟ್ಟಿದ್ದೀರಾ. ಬೋತ್
ಆ್ಯಂಡ್ ಕೂಡ ಇದೊಂದು ಮಾದರಿ. ಐ ಮೀನ್ MSI ಕೂಡ ಜಾಯಿನ್ ಪ್ರಾಜೆಕ್ಟ್ ಮಾಡಿದ್ದೀರಾ. ಇಟ್ಸ್ ಎ ವಂಡರ್ಫುಲ್ ಪ್ರೋಗ್ರಾಮ್. ಇದನ್ನ ಒಂದು ಇನ್ನು ಮಾಡರ್ನ್ ಟೆಕ್ನಾಲಜಿ ಮೇ ಬಿ ಮುಂದಕ್ಕೆ ನಾವೇನಾದರೂ ಇನ್ನೂ ಸ್ವಲ್ಪ ಲೈಟ್ ಮಾಡೋದು, ಇನ್ನೂ ಸ್ವಲ್ಪ ಬೆಂಡಬಲ್, ಕ್ಯಾನ್ ವಿ ಡೂ ದಿ ಆರ್ಮ್ ದಿ ಫಿಂಗರ್ ಮೂವ್ಮೆಂಟ್, ಇದೆಲ್ಲ ಬಂದಿದೆ. ಸ್ವಲ್ಪ ಎಕ್ಸ್ಪೆನ್ಸಿವ್, ಬಟ್ ಅದು ಕೂಡ ವಿ ಕ್ಯಾನ್ ಥಿಂಕ್ ಆಫ್ ಅ ಪ್ರೋಗ್ರಾಮ್ ಆ್ಯಂಡ್ bring such people who will give your arms where you can move your fingers. ಇದು ಬಂದಿದೆ. It's slightly more expensive. ಚೆನ್ನೈ, ಮುಂಬೈ ಎಲ್ಲ ಬಂದಿದೆ. Probably we can try to get it. ಇದೊಂದು ಖಂಡಿತ ಕೂಡ ಮಾಡೋಣ. ರೋಟರಿ ಫೌಂಡೇಶನ್ ಬಗ್ಗೆ ಹೇಳಿದ್ರೆ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. 1917 ಅಲ್ಲಿ ಒಂದು $26.5 ಶುರು ಮಾಡಿದ್ವಿ. ಒಂದು $26.5. ಈಗ $9 billion ಆಗಿದೆ. $9 billion ಪ್ರಾಜೆಕ್ಟ್ಸ್ ಅಂಡ್ ಪ್ರೋಗ್ರಾಮ್ಸ್. ಪ್ರತಿ ವರ್ಷನೂ ಒಂದೊಂದು ವರ್ಷಕ್ಕೆ $100 million ಪ್ರಾಜೆಕ್ಟ್ಸ್ ಅಂಡ್ ಪ್ರೋಗ್ರಾಮ್ಸ್ ಪೂರ್ತಿ ಗ್ಲೋಬಲ್ ಲೆವೆಲಲ್ಲಿ ಮಾಡ್ತಾರೆ. ಸೊ ಇಟ್ ಇಸ್ ಅ ವಂಡರ್ಫುಲ್ ಪ್ರೋಗ್ರಾಮ್. ಅದನ್ನು ಕೂಡ ಒಂದು ಪ್ರೋಗ್ರಾಮ್ ಆಫ್ ಸ್ಕೇಲ್ ಮಾಡೋಣ ಅಂತ ಕೂಡ ಡಾಕ್ಟರ್ ನಾಗಾರ್ಜುನ್ ಹೇಳಿದ್ದಾರೆ. ಐ ಹಾಸ್ಪಿಟಲ್ಗೆ ಕೂಡ ಡಯಾಲಿಸಿಸ್ ಯಾಕಾಗುತ್ತೆ, ಯಾವುದರಿಂದ ಡಯಾಲಿಸಿಸ್ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಅನ್ನೋದ್ರ ಬಗ್ಗೆ ಎಜುಕೇಶನ್ ಮಾಡೋದಕ್ಕೆ ಒಂದು ದೊಡ್ಡ ಪ್ರೋಗ್ರಾಮ್ ಅನ್ನ ಮುಂದಿನ ವರ್ಷ ಖಂಡಿತವಾಗ್ಲೂ ಮಾಡಬೇಕು ಅಂತ ಇದ್ದೀವಿ. ಇದು ನಮ್ಮ ಮೊದಲನೇ ಕನಸು. ಎರಡನೇದು ಸ್ನೇಹಿತರೆ, ನೀವೆಲ್ಲ ನೋಡ್ಬಿಡ್ಬೋದು ನಮ್ಮ ಯಶಸ್ವಿ ಕಣ್ಣಿನ ಶಿಬಿರಗಳು ನೋಡಿದ್ರೆ ನೀವು ಒಂದು ಜಾತ್ರೆ ನಡೆಯುತ್ತೆ. ಪ್ರತಿ ತಿಂಗಳು ಮೊದಲನೇ ಭಾನುವಾರ ನಾವು ಅರವಿಂದ ಐ ಹಾಸ್ಪಿಟಲ್ ಜೊತೆ ಒಂದು ಕಣ್ಣಿನ ಪೊರೆ ತೆಗೆಸುವ ಶಿಬಿರವನ್ನ ಮಾಡ್ತಾ ಇದ್ದೀವಿ. ಈ ವರ್ಷ ಸುಮಾರು ಒಂದು 400-600 ಜನ ಈ ಒಂದು ಶಿಬಿರಕ್ಕೆ ಬಂದಿದ್ರು. ಸುಮಾರು ಒಂದು 200 ಇದುವರೆಗೆ ನಾವು ಸುಮಾರು ಈ ವರ್ಷ OP 1915 ಜನ 3915 ಜನ ನಮ್ಮ ಶಿಬಿರಕ್ಕೆ ಬಂದಿದ್ದಾರೆ. ಅದರಲ್ಲಿ 1810 ಜನಕ್ಕೆ ಶಸ್ತ್ರಚಿಕಿತ್ಸೆಗಳಾಗಿವೆ. ಇದುವರೆಗೆ ನಾವು ಸುಮಾರು ಒಂದು 15,000 ಜನ OP ನೋಡಿದ್ವಿ. 7,053 ಶಸ್ತ್ರಚಿಕಿತ್ಸೆಗಳಾಗಿವೆ. ನಿಜಕ್ಕೂ ಹೆಮ್ಮೆ ತರುವಂತ ವಿಚಾರನೇ. ಆದರೆ ನನಗೆ ಒಂದು ನೋವಿದೆ. ಚಾಮರಾಜನಗರ ಒಂದು ಜಿಲ್ಲಾ ಕೇಂದ್ರ. ಈ ಜಿಲ್ಲಾ ಕೇಂದ್ರದಿಂದ ಸುಮಾರು 140 ಕಿಲೋಮೀಟರ್, ವಿಜಯಕಾಂತ್ ಅವರು ಎಲ್ಲಿ ಇದ್ದಾರೆ, ಅವ್ರು ಏನು ಗೊತ್ತಾರ ಗೊತ್ತಿಲ್ಲ, 140 ಕಿಲೋಮೀಟರ್ ಕೊಯಮತ್ತೂರು. ಒಂದು ಸಣ್ಣ ಕಣ್ಣಿನ ಆಪರೇಷನ್ ಅಂದ್ರೆ ಆಲ್ಮೋಸ್ಟ್ OPD ಮಾಡುವಂತ ಆಪರೇಷನ್ ಈಗ ಅಂದ್ರೆ ಮಾಡಿ ಮನೆಗೆ ವಾಪಸ್ ಕಳಿಸ್ಬಿಡ್ತಾರೆ. ಈ ತರ ಒಂದು ಸಣ್ಣ ಕಣ್ಣಿನ ಆಪರೇಷನ್ಗೆ ನಾವು 140 ಕಿಲೋಮೀಟರ್ ದೂರ ಹೋಗ್ಬೇಕಾ? ಯೋಚನೆ ಮಾಡಬೇಕಾದ ಸಂಗತಿ. ಅದಕ್ಕೆ ರೋಟರಿಯ ಮುಂದಿನ ಕನಸು ನಾವು ಒಂದು ಕಣ್ಣಿನ ಸುಸಜ್ಜಿತವಾದ ಕಣ್ಣಿನ ಆಸ್ಪತ್ರೆಯನ್ನ ನಾವು ಮಾಡಿಸ್ಬೇಕು ಅಂದ್ಕೊಂಡಿದ್ದೀವಿ. ದಯವಿಟ್ಟು ಜಿಲ್ಲಾಧಿಕಾರಿಗಳು ನಮಗೆ ಯಾವುದಾದ್ರೂ ಒಂದು ಜಾಗವನ್ನು ನೀಡಿದರೆ ಅದಕ್ಕೆ ನಾವು ಆಸ್ಪತ್ರೆಯನ್ನು ಕಟ್ಟಿಸಿ ಅದಕ್ಕೆ ಬೇಕಾಗುವ ಎಲ್ಲ ರೀತಿಯಾದ ಸಲಕರಣೆಗಳನ್ನು ಕೊಟ್ಟು ಒಂದು ಒಳ್ಳೆ ಸುಸಜ್ಜಿತವಾದ ಎಲ್ಲಿಗೂ ಹೋಗದೇ ಇರೋ ರೀತಿ ಒಂದು ಆಪರೇಷನ್, ಒಂದು ಸುಸಜ್ಜಿತವಾದ ಕಣ್ಣಿನ ಶಿಬಿರವನ್ನು ಮಾಡಬೇಕು ಅಂತಿದ್ದೀವಿ. ದಯವಿಟ್ಟು ನಮ್ಮ ಜೊತೆ ಜಿಲ್ಲಾ ಕೇಂದ್ರದವರು ಸಹಕರಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೇನೆ. ಮತ್ತೆ ಇನ್ನೊಂದು ಬಹಳ ಮುಖ್ಯವಾದದ್ದು, ರಾಮ್ಕಿ ಅವ್ರ ಸ್ನೇಹಿತರಾದ್ರೆ ಎಷ್ಟೊಂದು ಅಂತ ನನಗೆ ಹೇಳಕ್ ಬಹಳ ಸಂತೋಷ ಆಗ್ತಾ ಇದೆ ಕೂಡ. ಆಕ್ಚುಲಿ ನಮ್ಮ ಬದನಗುಪ್ಪೆಯಲ್ಲಿ ಕಿರೀಟ್ಸ್ ಟೆಕ್ನಾಲಜಿ ಅಂತ ಒಂದು ಫ್ಯಾಕ್ಟ್ರಿ ಇದೆ. ಅವರು ಮೈಸೂರಿನ KR ಆಸ್ಪತ್ರೆಯಲ್ಲಿ ರೋಗಿಗಳ ಜೊತೆ ಬಂದವರು, ರೋಗಿಗಳೇನೋ ಆಸ್ಪತ್ರೆಯಲ್ಲಿ ಇಟ್ಬಿಡ್ತಾರೆ, ಆದ್ರೆ ರೋಗಿ ಬಂದ್ರೆ ಅವ್ರ ಹೆಂಡತಿ ಅಥವಾ ಗಂಡ ಅವ್ರು ಎಲ್ಲಿರ್ಬೇಕು, ಅವ್ರು ಹೋಟ್ಲಿಗೆ ಹೋಗ್ಬೇಕು ಅಥವಾ ಆಚೆ ಮಲಗಿರ್ಬೇಕು, ಬೇರೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಒಂದು ಶೆಲ್ಟರ್ ಇರೋದಿಲ್ಲ. ಆ ಶೆಲ್ಟರ್ನ ಮೈಸೂರು ಮಿಡ್ಟೌನ್ ರೋಟರಿ ಅವರ ಸಹಾಯದಲ್ಲಿ KR ಆಸ್ಪತ್ರೆಯಲ್ಲಿ ಬಹಳ ಸುಸಜ್ಜಿತವಾಗಿ ಒಂದು ಶೆಲ್ಟರ್ ಕಳಿಸಿದ್ದಾರೆ. ನಮ್ಮ ರಾಮ್ಕಿ ಅವರಿಗೆ ಚಾಮರಾಜನಗರದ ಮೇಲೆ ಎಷ್ಟು ಅಭಿಮಾನ ಅಂದ್ರೆ ಅವರು ಆ ಶೆಲ್ಟರ್ ಓಪನ್ ಮಾಡಿದಾಗ ನೀವು ಮೈಸೂರಲ್ಲಿ ಮಾಡಿದ್ರೆ ಸಾಕಾಗಲ್ಲ, ಚಾಮರಾಜನಗರದಲ್ಲಿ ಕೂಡ ಮಾಡಬೇಕು ಅಂತ ಕೇಳ್ಕೊಂಡು ಇವರಿಗಾಗಲೇ ನಾವು ಮೈಸೂರಿನ ಸಿಮ್ಸ್ ಆಸ್ಪತ್ರೆಯ ಪ್ರಿನ್ಸಿಪಾಲ್ ಅವರ ಜೊತೆಗೂಡಿ ಈ ಒಂದು ಶೆಲ್ಟರ್ ಅನ್ನ ಆದಷ್ಟು ಬೇಗ, ಬಹುಶಃ ಇನ್ನೊಂದು 6-7 ತಿಂಗಳಲ್ಲೇ ಆ ಒಂದು ಶೆಲ್ಟರ್ ಕೂಡ ನಾವು ಮಾಡೋದಕ್ಕೆ ತಯಾರಾಗಿದ್ದೀವಿ. ಥ್ಯಾಂಕ್ ಯು ರಾಮ್ಕಿ ಫಾರ್ ದಟ್ ವಂಡರ್ಫುಲ್ ಸರ್. ವೈದ್ಯರಾದ ಸುಂದರೇಶ್ ಅವರಿಗೂ ಭಾಗವಹಿಸಿರುವ ಎಲ್ಲ ಫಲಾನುಭವಿಗಳು, ನಾಗರಿಕರಿಗಳು ಹಾಗೂ ಈ ಕಾರ್ಯದಲ್ಲಿ ಯಶಸ್ವಿಯಾಗಲು ಕಾಲಕಾಲಕ್ಕೆ ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮದಲ್ಲಿ ಪ್ರಚಾರಪಡಿಸಿದ ಗೌರವಾನ್ವಿತ ಎಲ್ಲ ಪತ್ರಕರ್ತ
ದೃಶ್ಯ ಮಾಧ್ಯಮ ಸ್ನೇಹಿತರಿಗೂ ತುಂಬ ಹೃದಯದ ಸ್ವಾಗತ ಕೋರುತ್ತಾ, ಇದೇ ಸಂದರ್ಭದಲ್ಲಿ ಕಳೆದ 1 ವರ್ಷದಿಂದ ಈ ಹಿಂದೆ ಇದ್ದ ಅನೇಕ ಸೇವಾ ಕಾರ್ಯಗಳನ್ನು ಮುಂದುವರಿಸುತ್ತಾ ಹಲವು ಹೊಸ ಕಾರ್ಯಗಳನ್ನು ತಮ್ಮ ಸಹಕಾರ ಮಾಡುತ್ತಾ ಬಂದಿರುತ್ತೇನೆ. ಅವುಗಳಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ತಮ್ಮ ಗಮನಕ್ಕೆ ತರಬಯಸುತ್ತೇನೆ. ಚಾಮರಾಜನಗರ ರೋಟರಿ ಸಂಸ್ಥೆ ಪ್ರಾರಂಭವಾಗಿ 56 ವರ್ಷಗಳಾಗಿದ್ದು, ನಮ್ಮ ಸಂಸ್ಥೆ ಸಾರ್ವಜನಿಕ ಸೇವೆ ಕಾರ್ಯಗಳನ್ನು ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಇದುವರೆಗೆ ಸ್ವಂತ ಜಸಫರ್ ಆಸ್ಪತ್ರೆ, ಹೆರಿಗೆ ಆಸ್ಪತ್ರೆಗೆ 25 ಲಕ್ಷ ಆಪರೇಷನ್ ಸಲಕರಣೆಗಳು, ಚಾಮರಾಜ ಜಿಲ್ಲಾ ಸಿಮ್ಸ್ ಆಸ್ಪತ್ರೆಗೆ 54 ಲಕ್ಷ ಸಲಕರಣೆ, ರಕ್ತನಿಧಿ ಕೊಡುಗೆ, ಪ್ರತಿ ಮಾಹೆ ಕಣ್ಣಿನ ತಪಾಸಣೆ ಶಿಬಿರ ಹಾಗೂ ಶಸ್ತ್ರಚಿಕಿತ್ಸೆ ಶಿಬಿರ, 1,35,00,000 ವೆಚ್ಚದಲ್ಲಿ 10 ಮಿಷಿನ್ ಉಳ್ಳ ರೋಟರಿ ಡಯಾಲಿಸಿಸ್ ಸೆಂಟರ್, ಪ್ರವಾಹ ಮತ್ತು ಕೊರೋನಾ ಸಂದರ್ಭದಲ್ಲಿ ಸಲಕರಣೆಗಳ ವಿತರಣೆ, ನಿರ್ಗತಿಕರಿಗೆ 3 ಮನೆ ನಿರ್ಮಾಣ, ಬಸ್ ನಿಲ್ದಾಣ, ಅಂಗನವಾಡಿ ಕೊಠಡಿಗಳ ನಿರ್ಮಾಣ, ಆರೋಗ್ಯ ತಪಾಸಣಾ ಶಿಬಿರ, ರಕ್ತದಾನ ಶಿಬಿರ, ಪಲ್ಸ್ ಪೋಲಿಯೋ ಕಾರ್ಯಕ್ರಮ, ಜಿಲ್ಲೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ 80 ಕಂಪ್ಯೂಟರ್ ವಿತರಣೆ, ಗ್ರಾಮದ ಸರ್ಕಾರಿ ಕೊಠಡಿಗಳ ನಿರ್ಮಾಣ, ಅಂಗನವಾಡಿ ಕೊಠಡಿ ನಿರ್ಮಾಣ, 100 ವರ್ಷ ಪೂರೈಸಿದ ಕಬ್ಬಳ್ಳಿ ಮತ್ತು ದೊಡ್ಡಳ್ಳಿ ಶಾಲೆಗೆ ಬೆಂಚುಗಳ ನಿರ್ಮಾಣ, ಮಹಿಳೆಯರ ಸಬಲೀಕರಣಕ್ಕೆ ಹೊಲಿಗೆ ಯಂತ್ರ ವಿತರಣೆ, ಆಟೋ ಖರೀದಿಸಲು ಆರ್ಥಿಕ ನೆರವು ಹಾಗೂ ತರಬೇತಿ, ಬಡ ವಿದ್ಯಾರ್ಥಿ ವಿದ್ಯಾಭ್ಯಾಸಕ್ಕೆ ಆರ್ಥಿಕ ನೆರವು. ಹೀಗೆ ನನ್ನ ಅವಧಿಯಲ್ಲಿ ಇದು 300ನೇ ಕಾರ್ಯಕ್ರಮವಾಗಿರುತ್ತದೆ. 1 ವರ್ಷದಲ್ಲಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿರುತ್ತೇನೆ. ಈ ಕಾರ್ಯಕ್ರಮವು ನನ್ನ ಅವಧಿಯ 300ನೇ ಕಾರ್ಯಕ್ರಮ ಎಂದು ಹೇಳಲು ಬಹಳ ಸಂತೋಷ ಪಡುತ್ತೇನೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರ ನೀಡಿದ ಗೌರವಾನ್ವಿತ ಸದಸ್ಯರಿಗೆ, ದಾನಿಗಳಿಗೆ, ಸ್ನೇಹಿತರಿಗೆ ಮತ್ತೊಮ್ಮೆ ಗೌರವ ಉಪಯೋಗಗಳನ್ನ ಮಾಡಿದ್ದಾರೆ. ಉಚಿತ ಕಣ್ಣಿನ ತಪಾಸಣೆ ಮತ್ತು ಡಯಾಲಿಸಿಸ್ ಎಲ್ಲ ಕಡಿಮೆಯಲ್ಲಿ ಜನಗಳಿಗೆ ಒಳ್ಳೇದು ಮಾಡ್ತಾ ಇದ್ದಾರೆ. ಹಾಗೆಯೇ ಇವಾಗ ನಮ್ಮಂಥ ಅಂಗವಿಕಲರಿಗೆ ಕೃತಕ ಕಾಲು ಕೈ ಉಚಿತವಾಗಿ ನಮಗೆ ಕೊಡ್ತಾ ಇದ್ದಾರೆ. ಅದರಿಂದ ನಮಗೆ ತುಂಬ ಉಪಯೋಗ ಆಗ್ತಾ ಇದೆ. ನಾವೇ ಎಲ್ಲಿಂದನೋ ಎಲ್ಲೋ ಇರ್ತೀವಿ, ದುಡ್ಡು ಕೊಟ್ಟು ನಮಗೆ ಹಾಕ್ಸೋಕ್ಕಾಗಿರಲ್ಲ ಕೃತಕ ಕಾಲು ಕೈ, ಮನೇಲೇ ಒಂದು ಮೂಲೆಯಲ್ಲಿ ಇರ್ತೀವಿ. ಈ ಸಂಸ್ಥೆಯವರು ನಮ್ಮಂಥವ್ರನ್ನ ಎಲ್ಲೋ ಹಳ್ಳಿಯಲ್ಲಿರೋರನ್ನ ಕರೆದು ನಮಗೆ ಉಚಿತವಾಗಿ ಇದನ್ನ ಕೊಟ್ಟು ನಮಗೆ ತುಂಬ ಉಪಯೋಗ ಮಾಡ್ತಾ ಇದ್ದಾರೆ. ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಇನ್ನು ಮುಂದೆ ರೋಟರಿ ಸಂಸ್ಥೆ ಈ ಥರ ಕಾರ್ಯಗಳನ್ನ ನಡೆಸೋಕ್ಕೆ ದೇವರು ಒಳ್ಳೇದು ಮಾಡಲಿ ಅಂತ ನಾನು ರೋಟರಿ ಸಂಸ್ಥೆಗೆ ಧನ್ಯವಾದ ಹೇಳ್ತೀನಿ. 56 ವರ್ಷಗಳಿಂದ ನಿರಂತರವಾಗಿ ಸೇವಾ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿದೆ. ಈ ನಿಟ್ಟಿನಲ್ಲಿ ನಾವೀಗೆ ಕಳೆದ ವರ್ಷ ಬೇರೆ ಯಾವುದೋ ಒಂದು ಜಿಲ್ಲೆಯಲ್ಲಿ ಕೃತಕ ಕಾಲು ಜೋಡಣಾ ಶಿಬಿರಕ್ಕೆ ಹೋದಾಗ ಮಾತಾಡ್ಕೊಳ್ತಾ ಇದ್ವಿ ನಮ್ಮ ಸ್ನೇಹಿತರು, ಯಾಕೆ ನೀವು ಚಾಮರಾಜನಗರದಲ್ಲಿ ಮಾಡೇ ಇಲ್ವಲ್ಲ, ಈ ಥರ ಶಿಬಿರಗಳು ಯಾಕೆ ನಡೆಸಲ್ಲ ಅಂತ. ಅಲ್ಲಿಂದ ಬಂದ ಸ್ವಲ್ಪ ದಿನಕ್ಕೆ ನಮ್ಮ ರೋಟರಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ ಚಂದ್ರಶೇಖರ್ ಅವರು, ಅವರ ಸ್ನೇಹಿತರು ಹೌದು, ಅವರು ಇದೊಂದು ಶಿಬಿರ ಇದೆ ಅಂತ ಅನೌನ್ಸ್ಮೆಂಟ್ ಕೊಟ್ಟಾಗ ನಿಜಕ್ಕೂ ಆಶ್ಚರ್ಯ, ಜೊತೆಗೆ ಹೆಂಗೆ ನಮ್ಮ ಮನಸ್ಸಿನ ಭಾವನೆನ ಇಷ್ಟು ಬೇಗ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ಅವರು ಪ್ರಾರಂಭದಲ್ಲಿ ಹೇಳಿದ್ರಂತೆ, ಅಧಿಕಾರ ವಹಿಸ್ಕೊಂಡಾಗಲೇ ನಮ್ಗೆ ಅದರ ಮಾಹಿತಿ ಇರಲಿಲ್ಲ. ನನಗೆ ಕಳೆದ 30 ವರ್ಷಗಳಿಂದ ಬೇರೆ ಬೇರೆ ಎಲ್ಲೆಲ್ಲಿ ಶಿಬಿರ ಆಗಿದ್ದೆ ಅಲ್ಲಲ್ಲಿ ಹೋಗಿ ನಾವು ಕಾಲುಗಳನ್ನ ಹಾಕೊಂಡ್ಬರ್ತಿದ್ವಿ. ಆದರೆ ನಮ್ಮಲ್ಲೇ ಯಾಕೆ ಆಗಿಲ್ಲ ಅನ್ನೋದು ಭಾಳ ಯಕ್ಷ ಪ್ರಶ್ನೆ ಆಗಿತ್ತು. ಅದಕ್ಕೆ ಯಾರಿಗಾದರೂ ತಿಳಿಸ್ಬೋದಾ, ಏನಾದರೂ ಮಾಡ್ಬೋದಾ ಅನ್ನೋ ಯೋಜನೆ ಇದ್ದಾಗಲೇ ಚಂದ್ರಶೇಖರ್ ಅವರು ಈ ಥರ ಒಂದು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ ತುಂಬ ಸಂತೋಷ ಆಯಿತು. ಹಾಗೆ ಅವರು 300 ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅಂದಾಗ ಭಾಳಷ್ಟು ನಿಜ ಅವರ ಆಸಕ್ತಿ ನಿಜವಾಗ್ಲೂ ಮೊದಲಿಂದಲೂ ಅವರು ಪರಿಚಯ ಇರೋದ್ರಿಂದ ಅವರ ಕಾರ್ಯಕ್ಷೇತ್ರ, ಅವರ ಒಂದು ಸೇವಾ ಮನೋಭಾವ ಇದರೆಲ್ಲರಿಂದ ನಮಗೆ ನಿಜಕ್ಕೂ ಅವರ